ಸ್ನೇಹಿತರೆ ನಮಸ್ಕಾರ. ಶಿವ ಪರಿವಾರದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಶಿವ ಪರಿವಾರದ ಸಭ್ಯರಾದ ಭೃಂಗಿಯ ಬಗ್ಗೆ, ಕಾಲಭೈರವನ ಬಗ್ಗೆ, ಆನಂದ ತಾಂಡವ ಮೂರ್ತಿಯ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿದುಕೊಂಡೆವು. ಈ ವಿಡಿಯೋಲ್ಲಿ ರುದ್ರಾಂಶ ಸಂಭೂತನಾದ ವೀರಭದ್ರನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿಯವರೆಗೂ ಶಿವ ಪರಿವಾರದ ಈ ಸರಣಿಗೆ ನೀವು ಕೊಡುತ್ತಿರುವ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಶಿವಪುರಾಣದಲ್ಲಿ ದಕ್ಷ ಯಜ್ಞದ ಬಗ್ಗೆ ನಿಮಗೆ ತಿಳಿದೇ ಇದೆ. ದಕ್ಷನಿಗೆ ಪರಮೇಶ್ವರನೆಂದರೆ ಆಗುತ್ತಿರಲಿಲ್ಲ. ಆದರೆ ಆತನ ಪುತ್ರಿ ಸತೀದೇವಿಯ ಮನಸ್ಸು ಸದಾ ಶಿವನಲ್ಲಿ ಲೀನವಾಗಿತ್ತು. ಚಿತಾ ಭಸ್ಮವನ್ನು ಮೈಯೆಲ್ಲ ಬಳೆದುಕೊಂಡು, ಗಜಾಂಬರವನ್ನು ಧರಿಸಿ, ಮೈ ಮೇಲೆ ಹಾವುಗಳನ್ನು ಧರಿಸಿಕೊಂಡು ಸ್ಮಶಾನ ವಾಸಿಯಾದ ಶಿವನನ್ನು ನೋಡಿದರೆ ದಕ್ಷನಿಗೆ ಕೀಳು ಭಾವನೆ. ಇದೇ ಕಾರಣಕ್ಕೆ ತನ್ನ ಪುತ್ರಿಯನ್ನು ಶಿವನಿಗೆ ಬಿಟ್ಟು ಬೇರೆಯವರಿಗೆ ಕೊಟ್ಟು ವಿವಾಹ ಮಾಡಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದ. ಆದರೆ ಆ ಪ್ರಯತ್ನಗಳೆಲ್ಲ ವಿಫಲವಾಗುತ್ತಿತ್ತು. ಕಡೆಗೆ ಸತೀದೇವಿಗೆ ಸ್ವಯಂವರವನ್ನು ಏರ್ಪಡಿಸಿ ಶಿವನನ್ನು ಬಿಟ್ಟು ಮಿಕ್ಕೆಲ್ಲರನ್ನೂ ಕರೆಯಲಾಗಿತ್ತು. ಆದರೆ ಸತೀದೇವಿ ಅಲ್ಲಿದ್ದ ಶಿವನ ಶಿಲ್ಪಕ್ಕೆ ವರಮಾಲೆಯನ್ನು ಹಾಕಿ ತನ್ನ ಮನಸ್ಸಿನಲ್ಲಿ ಶಿವನಿಗೆ ಬಿಟ್ಟು ಇನ್ಯಾರಿಗೂ ಜಾಗವಿಲ್ಲವೆಂದು ನಿರೂಪಿಸಿದಳು. ಗತ್ಯಂತರವಿಲ್ಲದೆ ದಕ್ಷನು ಶಿವನನ್ನು ಸತೀದೇವಿಗೆ ಗಂಡನಾಗಿ ಅಂಗೀಕರಿಸಬೇಕಾಗುತ್ತದೆ. ಇದರಿಂದ ದಕ್ಷನ ಕೋಪ ಇನ್ನೂ ಜಾಸ್ತಿಯಾಯಿತು. ಅಂದಿನಿಂದ ಅನುನಿತ್ಯ ಶಿವನನ್ನು ಹೇಗಾದರೂ ಅವಮಾನಿಸಲು ಅವಕಾಶಕ್ಕಾಗಿ ಕಾಯುತ್ತಿದ್ದ. ಇದಕ್ಕಾಗಿ ಒಂದು ಉಪಾಯ ಮಾಡಿ ನಿರೀಶ್ವರ ಯಜ್ಞವನ್ನು ಮಾಡುವ ಹುನ್ನಾರ ಮಾಡುತ್ತಾನೆ. ಇದಕ್ಕೆ ಶಿವನನ್ನು ಬಿಟ್ಟು ಇನ್ನೆಲ್ಲರನ್ನೂ ಕರೆಯುತ್ತಾನೆ ದಕ್ಷನು. ಸರ್ವಾಂತರ್ಯಾಮಿಯಾದ ಶಿವನಿಗೆ ದಕ್ಷನ ಮನಸ್ಸಿನಲ್ಲಿದ್ದ ಅಸೂಯೆ, ದ್ವೇಷ ಭಾವನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದಿರುತ್ತದೆ. ಆದ್ದರಿಂದ ಆ ಯಜ್ಞದ ಬಗ್ಗೆ ಗಮನ ಕೊಡದೆ ತನ್ನ ತಪಸ್ಸಿನಲ್ಲಿ ಮುಳುಗಿರುತ್ತಾನೆ ಶಂಕರನು. ಆದರೆ ಸತೀದೇವಿಗೆ ತಂದೆ ಮಾಡುತ್ತಿರುವ ಯಜ್ಞದಲ್ಲಿ ಭಾಗಿಯಾಗುವ ಆಸೆಯಾಗುತ್ತದೆ. ಇದಕ್ಕೆ ಕಾರಣ ದಕ್ಷ ಪ್ರಜಾಪತಿ ಮಾಡುತ್ತಿರುವ ನಿರೀಶ್ವರ ಯಾಗ ತಪ್ಪೆಂದು ಹೇಳಿ ತನ್ನ ಪ್ರಾಣನಾಥನಾದ ಶಿವನ ಶಕ್ತಿ ಅಪಾರವೆಂದು ವಿವರಿಸಿ ಅರ್ಥವಾಗುವ ಹಾಗೆ ಹೇಳಬೇಕೆಂಬ ಉದ್ದೇಶದಿಂದ. ಅಷ್ಟೇ ಅಲ್ಲದೆ ಶಿವನನ್ನು ಯಜ್ಞಕ್ಕೆ ಕರೆಯದೇ ಇರುವುದಲ್ಲದೆ ಶಿವನಿಂದೆಯನ್ನು ಮಾಡುತ್ತಾ ಶಿವನಿಗೆ ಯಜ್ಞ ಹವಿಸ್ಸು ಕೊಡದೇ ಇರುವುದು ಮಹಾಪಾಪವೆಂದು ತಿಳಿಸುವ ಉದ್ದೇಶದಿಂದ ಸತೀದೇವಿ ದಕ್ಷ ಯಜ್ಞಕ್ಕೆ ತೆರಳಿದಳು. ಪರಮೇಶ್ವರನು ಆಹ್ವಾನವಿಲ್ಲದೆ ಹೋಗುವುದು ಸರಿಯಿಲ್ಲ ಎಂದು ಹೇಳಿದರೂ ಕೇಳದೆ ಸತೀದೇವಿ ದಕ್ಷ ಯಜ್ಞಕ್ಕೆ ಹೋಗಿದ್ದು ಒಂದು ಲೀಲಾ ನಾಟಕವೆಂದೇ ಹೇಳಬೇಕು. ಯಜ್ಞ ವಾಟಿಕೆಗೆ ಹೋಗಿ ತನ್ನ ತಂದೆಗೆ ಎಷ್ಟೇ ಹೇಳಿದರೂ ದಕ್ಷನು ನಿರ್ಲಕ್ಷ್ಯ ಮಾಡಿದ್ದೇ ಅಲ್ಲದೆ ಎಲ್ಲರ ಮುಂದೆ ಶಿವನಿಂದೆ ಮಾಡಲು ಶುರು ಮಾಡಿದ. ಶಿವನಿಂದೆಯನ್ನು ತಡೆಯಲಾರದೆ ಇನ್ನು ಮುಂದೆ ದಾಕ್ಷಾಯಿಣಿಯಾಗಿ ಇರಬಾರದೆಂದು ನಿರ್ಧರಿಸಿ ಯೋಗಾಗ್ನಿಯಲ್ಲಿ ತನ್ನನ್ನು ತಾನೇ ದಹಿಸಿಕೊಳ್ಳುತ್ತಾಳೆ. ದಕ್ಷನ ಮೂರ್ಖತನಕ್ಕೆ ಸತೀದೇವಿ ಬಲಿಯಾದಳೆಂಬ ವಿಷಯ ತಿಳಿದ ಈಶ್ವರನು ಪ್ರಳಯಕಾಲ ರುದ್ರನಾಗುತ್ತಾನೆ. ಪ್ರಶಾಂತವಾಗಿ ತಪೋನಿಷ್ಠೆಯಲ್ಲಿದ್ದ ಶಿವನು ಜೋರಾಗಿ ಕೂಗುತ್ತಾ ಸಿಂಹದಂತೆ ಎದ್ದು ವಿಕಟಾಟ್ಟಹಾಸ ಮಾಡಲು ಶುರು ಮಾಡುತ್ತಾನೆ. ಕೋಪೋದ್ರಿಕ್ತನಾಗಿ ತನ್ನ ತಲೆಯಿಂದ ಒಂದು ಜಟಾಜೂಟವನ್ನು ಕಿತ್ತು ಅದನ್ನು ಕೈಲಾಸ ಪರ್ವತದ ಒಂದು ಶಿಲಾ ಸಮೂಹಕ್ಕೆ ಬಲವಾಗಿ ಹೊಡೆಯುತ್ತಾನೆ. ಆಗ ಅದರಿಂದ ಒಂದು ಉಗ್ರ ಭೂತವೊಂದು ಆವಿರ್ಭವಿಸಿತು. ಆ ರೂಪ ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿ ಶಿರಸ್ಸೆಲ್ಲ ಅಗ್ನಿ ಪರ್ವತದಂತೆ ಇರುವ ಝಟೆ ಇದ್ದು ಸಹಸ್ರ ಬಾಹುಗಳಿಂದ ಹಲವಾರು ರೀತಿಯ ಆಯುಧಗಳನ್ನು ಹಿಡಿದು ವೀರಭದ್ರನಾಗಿ ಆವಿರ್ಭವಿಸಿದ. ವೀರಭದ್ರನು ಪರಮೇಶ್ವರನಿಗೆ ಭಕ್ತಿ ಶ್ರದ್ಧೆಗಳಿಂದ ಪ್ರದಕ್ಷಿಣೆ ಮಾಡಿ, ತಂದೆ ತಕ್ಷಣ ಆಜ್ಞೆ ಕೊಡಿ ಎಂದು ಉಗ್ರನಾಗಿ ಕೇಳಿದ. ಆಗ ಶಂಕರನು, ವೀರಭದ್ರ, ದಕ್ಷನು ಎಲ್ಲಾ ರೀತಿಯಾಗಿ ಮಿತಿಮೀರಿ ಪ್ರವರ್ತಿಸಿದ್ದಾನೆ. ಶಿವನಿಂದೆ ಮಾಡುವುದಲ್ಲದೆ ಸತೀದೇವಿಯ ಆತ್ಮಾರ್ಪಣೆಗೆ ಪ್ರತ್ಯಕ್ಷ ಕಾರಣನಾಗಿದ್ದಾನೆ. ಶಿಕ್ಷಿಸದೇ ಇರಲು ಸಾಧ್ಯವಿಲ್ಲ, ಹೋಗು ಎಂದು ಆದೇಶಿಸುತ್ತಾನೆ. ಆಗ ವೀರಭದ್ರನು ಮಹೋಗ್ರವಾಗಿ ಹೋಗಿ ಅಷ್ಟೇ ಉಗ್ರತೆಯಲ್ಲಿ ದಕ್ಷ ಯಜ್ಞವನ್ನು ನಾಶ ಮಾಡುತ್ತಾನೆ. ಆಗ ಅವನನ್ನು ತಡೆಯಲು ಬಂದ ದೇವತೆಗಳನ್ನು ದಂಡಿಸುತ್ತಾನೆ. ನಂತರ ದಕ್ಷನ ತಲೆಯನ್ನು ಕಡಿದು ಬಿಸಾಕುತ್ತಾನೆ. ನಂತರ ತನ್ನ
ತನ್ನ ರಕ್ತಸಿಕ್ತವಾದ ಖಡ್ಗವನ್ನು ಗೋದಾವರಿ ನದಿಯಲ್ಲಿ ತೊಳೆದನು. ಆ ಕ್ಷೇತ್ರವನ್ನು ಪಟ್ಟಿಸ ಕ್ಷೇತ್ರವೆಂದು ಕರೆಯುತ್ತಾರೆ. ಇಷ್ಟಾದರೂ ವೀರಭದ್ರನು ಶಾಂತಿಸಲಿಲ್ಲ. ಅಶರಭ ಶರಭ ಶರಭ ಎಂದು ವೀರಾವೇಶದಲ್ಲಿ ಅಟ್ಟಹಾಸ ಮಾಡುತ್ತಾ ಆ ಪ್ರದೇಶವೆಲ್ಲ ತಿರುಗಾಡುತ್ತಿರುತ್ತಾನೆ. ಎಷ್ಟೇ ಪ್ರಯತ್ನಿಸಿದರೂ ಆ ವೀರಭದ್ರನನ್ನು ತಡೆಯಲಾಗಲಿಲ್ಲ. ಅವನ ಉಗ್ರ ಸ್ವರೂಪವನ್ನು ನೋಡಿ ಭಯಭ್ರಾಂತರಾದರು. ಆ ಸಮಯದಲ್ಲಿ ಮುನಿಮಂಡಲವೆಂಬ ಪ್ರದೇಶದಲ್ಲಿ ಧ್ಯಾನ ಮಾಡುತ್ತಿದ್ದ ಕೆಲ ಮುನಿಗಳು ವೇದಗಳನ್ನು ಸ್ತುತಿಸುತ್ತಾ ವೀರಭದ್ರನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು. ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಆ ಸಮಯದಲ್ಲಿ ವೀರಭದ್ರನ ಉಗ್ರತೆಯನ್ನು ಹೇಗೆ ನಿಯಂತ್ರಿಸಬೇಕೆಂದು ಯೋಚಿಸಿದ ಬ್ರಹ್ಮಾದಿ ದೇವತೆಗಳು ಇದಕ್ಕೆ ಅಮ್ಮನವರೇ ಒಂದು ಮಾರ್ಗ ನೋಡಿಸುತ್ತಾರೆಂದು ಅನೇಕ ವಿಧಗಳಲ್ಲಿ ಪ್ರಾರ್ಥಿಸಿದರು. ಆಗ ಅಮ್ಮನವರು ವೀರಭದ್ರನನ್ನು ಶಾಂತಿಸಲು ತನ್ನ ಅಂಶವಾದ ಭದ್ರಕಾಳಿಯನ್ನು ಕಳಿಸುತ್ತಾರೆ. ಭದ್ರಕಾಳಿ ಬಂದರೂ ವೀರಭದ್ರನು ಶಾಂತಿಸುವುದಿಲ್ಲ. ಆಗ ಭದ್ರಕಾಳಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಕನ್ಯಕಾಮಣಿಯ ರೂಪದಲ್ಲಿ ವೀರಭದ್ರನ ಬಳಿ ಬಂದ ಮೇಲೆ ವೀರಭದ್ರನು ನಿಧಾನವಾಗಿ ಶಾಂತಿಸುತ್ತಾನೆ. ಆ ಸಮಯದಲ್ಲಿ ಕನ್ಯಕಾಮಣಿಯಾಗಿ ಬಂದ ಭದ್ರಕಾಳಿಗೆ ಶಾಂತನಾದ ವೀರಭದ್ರನಿಗೆ ಏಕಪೀಠದಲ್ಲಿ ಕೂಡಿಸಿ ವಿವಾಹ ಮಾಡುತ್ತಾರೆ ಮುನಿಗಳು. ಈಗಲೂ ಅನೇಕ ವೀರಭದ್ರ ಕ್ಷೇತ್ರಗಳಲ್ಲಿ ಭದ್ರಕಾಳಿ ವೀರಭದ್ರರ ಕಲ್ಯಾಣೋತ್ಸವವನ್ನು ಮಾಡುತ್ತಾರೆ. ಮದುವೆ ಆಲಸ್ಯವಾಗುತ್ತಿರುವ ಯುವತಿ ಯುವಕರು ಅಲ್ಲಿ ಕಲ್ಯಾಣೋತ್ಸವದಲ್ಲಿ ಭಾಗಿಯಾದರೆ ಬೇಗ ಮದುವೆಯಾಗುತ್ತದೆ ಎಂಬುದು ನಂಬಿಕೆ. ಸಂತಾನವಿಲ್ಲದಿದ್ದರೂ ವೀರಭದ್ರನ ಕಂಠಕ್ಕೆ ಒಡೆಯ ಮಾಲೆ ಹಾಕಿದರೆ ಸಂತಾನವಾಗುತ್ತದೆ ಎಂದು ಭಕ್ತರ ಪ್ರಗಾಢ ವಿಶ್ವಾಸ. ಇಂದಿಗೂ ಅನೇಕರಿಗೆ ವೀರಭದ್ರನೇ ಕುಲದೈವ. ಕರೆಗೆ ಸ್ಪಂದಿಸುವ ದೈವ ವೀರಭದ್ರನೆಂಬುದು ಭಕ್ತರ ನಂಬಿಕೆ. ಎಂಥ ಸಮಯದಲ್ಲಾದರೂ ಭಯವಾದರೆ ವೀರಭದ್ರನನ್ನು ನೆನೆಯುತ್ತಾರೆ. ಅಂಥ ಪರಾಕ್ರಮಿಯಾದ ವೀರಭದ್ರನು ಶಿವ ಪರಿವಾರದಲ್ಲಿ ಸ್ಥಾನ ಪಡೆದು ಅತ್ಯಂತ ಮುಖ್ಯನಾಗಿದ್ದಾನೆ. ಈಗಲೂ ಪುರಾತನ ಶಿವಾಲಯಗಳಲ್ಲಿ ವೀರಭದ್ರನ ಪೂಜೆಗಳು ನಡೆಯುತ್ತದೆ. ಅಷ್ಟೇ ಅಲ್ಲದೆ ತುಂಬಾ ಕಡೆ ವೀರಭದ್ರನ ದೇವಾಲಯಗಳಿವೆ. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ಮುಂದಿನ ವಿಡಿಯೋಲ್ಲಿ ಇನ್ನೊಬ್ಬ ಶಿವ ಪರಿವಾರದ ಸಭ್ಯನ ಬಗ್ಗೆ ತಿಳಿಯೋಣ. ಸರ್ವಂ ಶಿವಾರ್ಪಣಮಸ್ತು. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದಾನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.